Okay, so hey everyone, welcome to all of you to my channel Imam D classes. So finally in this video we will discuss the cash flow statement for 10 marks in a section C for management accounting. Bari paiga question number 10. It is a 2024 question paper. In the previous year become 2024 6 NEP. In the seniors or the question paper idu. Okay. Question number 10. Bari. Following is the statement of assets and liabilities. Assets and statement of assets and liabilities ಅಂದ್ರೆ ಏನ್ರಿಪ್ಪ balance sheet of RAM Limited as on 31/3/2023 and 31/3/2024. ಇದು ಏನ್ರಿಪ್ಪ 23 ಅಂದ್ರೆ ಏನ್ರಿಪ್ಪ ಓಪನಿಂಗ್ ಇಯರ್, 24 ಅಂದ್ರೆ ಏನ್ರಿಪ್ಪ ಕ್ಲೋಸಿಂಗ್. ಸರಿ, ಇಲ್ಲೇ ಎಲ್ಲ ಐಟಮ್ಸ್ ಐತ್ರಿಪ್ಪ. ಇಲ್ಲೇ ಅಡಿಷನಲ್ ಇನ್ಫಾರ್ಮೇಷನ್ ನೋಡ್ರಿ ನಾವು. ಅಡಿಷನಲ್ ಇನ್ಫಾರ್ಮೇಷನ್ ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರುಪೀಸ್ 5,000. ಆಮೇಲೆ ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್ 50,000. ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ IAS 7. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಾವು IAS 7 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಪ್ರಕಾರ ಏನೇನ್ರಿ ನಾವು ರೆಡಿ ಮಾಡ್ಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಶುರು ಮಾಡೋಣ್ರಿ. ಬರ್ರಿಪ್ಪ, ಫಸ್ಟ್ ನಾರ್ಮಲ್ ಸ್ಟಾರ್ಟ್ ಮಾಡೋಣ್ರಿ. ನಾರ್ಮಲ್ ಬರ್ರಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ರಾಮ್ ಲಿಮಿಟೆಡ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ನೋಡ್ರಿ ಪೈಲೆ ಕ್ಯಾಪಿಟಲ್ ಎ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಪಿಟಲ್ ಬಿ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಪಿಟಲ್ ಸಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇದು ಏನ್ರಿ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಕ್ಯಾಪಿಟಲ್ ಸಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಗಾಟ್ ಇಟ್? ಸರಿಪ್ಪ, ಬರ್ರಿ. ಫಸ್ಟ್ ನೋಡ್ರಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಫಸ್ಟ್ ನೆಟ್ ಪ್ರಾಫಿಟ್ ಅಂತ ಬರಿಬೇಕು. ಏನು ಬರಿಬೇಕಾ? ನೆಟ್ ಪ್ರಾಫಿಟ್. ಈಗ ಬರ್ರಿ ಬ್ಯಾಲೆನ್ಸ್ ಶೀಟಲ್ಲಿ ನೆಟ್ ಪ್ರಾಫಿಟ್ ಅಂತ ಎಲ್ಲೈತಿ ನೋಡ್ರಿ. ನಮಗೆ ಬ್ಯಾಲೆನ್ಸ್ ಶೀಟ್ ಇಂಪಾರ್ಟೆಂಟ್ ಇಲ್ಲ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಐತಿ, ಯಾಕಂದ್ರೆ ವರ್ಕಿಂಗ್ ನೋಟ್ ಕೊಟ್ಟಿಲ್ಲ. ಇಲ್ಲಿ ಇವರು ವರ್ಕಿಂಗ್ ನೋಟ್ ಕೊಟ್ಟಿಲ್ಲ, ಅದಕ್ಕೆ ನಮ್ಗೆ ಏನ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಇಂಪಾರ್ಟೆಂಟ್ ಐತ್ರಿ. ಬರ್ರಿ, ಐತೆ ನೋಡಿಲ್ಲ. ನಮ್ಗೆ ಏನು ಬೇಕ್ರಿಪ್ಪ? ಈಗ ನೆಟ್ ಪ್ರಾಫಿಟ್ ಬೇಕಲ್ಲ. ನಮಗೆ ನೆಟ್ ಪ್ರಾಫಿಟ್ ಬೇಕಂದ್ರೆ ಯಾವಾಗಲೂ ಇಲ್ಲೇ ಹೋಗ್ಬೇಕು. ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸರ್ಪ್ಲಸ್ ಅಂತ ಐತಲ್ಲ, ಸರ್ಪ್ಲಸ್ ಅಂದ್ರೆ ಏನ್ರಿಪ್ಪ? ಪ್ರಾಫಿಟ್. ಐತೆ ನೋಡಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಪನಿಂಗ್ 80,000. ನೀವು ಇಯರ್ ನೋಡ್ಬೇಕು. ಎಕ್ಸಾಮಲ್ಲಿ ಇಯರ್ ನೋಡ್ಬೇಕು ನೀವು. 24 ಎಲ್ಲೇ ಕೊಟ್ಟ 23 ಎಲ್ಲೇ ಕೊಟ್ಬಿಡ್ತಾರಿಪ್ಪ ಸಮ್ಟೈಮ್ಸ್ ಅಲ್ಲೇ. ಆಮೇಲೆ ಇಲ್ಲೇ ಓಪನಿಂಗ್ ಇಲ್ಲೇ ಕ್ಲೋಸಿಂಗ್ ಹಂಗೆ ಆಗ್ತದೆಪ್ಪ. ಯಾವಾಗಲೂ ನೀವು ಇಯರ್ ನೋಡ್ಬೇಕು. 24 ಇಲ್ಲೇ ಕೊಟ್ಬಿಡ್ತಾರೆ, 23 ಇಲ್ಲೇ ಕೊಟ್ಬಿಡ್ತಾರಿಪ್ಪ. ಅವಾಗ ಕನ್ಫ್ಯೂಸ್. 23 ಯಾವಾಗಲೂ ಓಪನಿಂಗ್, 24 ಯಾವಾಗಲೂ ಕ್ಲೋಸಿಂಗ್. ಓಕೆ, ಪ್ರೀವಿಯಸ್ ಇಯರ್ ನಿಮ್ದು ಓಪನಿಂಗ್, ಕರೆಂಟ್ ಇಯರ್ ನಿಮ್ದು ಕ್ಲೋಸಿಂಗ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಪನಿಂಗ್ ಎಷ್ಟೈತ್ರಿಪ್ಪ? 80,000. ಕ್ಲೋಸಿಂಗ್ ಎಷ್ಟೈತಿ? 1 lakh. ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್ ಮಾಡ್ಕೋಬೇಕು ನೀವು. 1 lakh ಮೈನಸ್ 80 ಮಾಡ್ಕೋಬೇಕು. ಬರ್ರಿ, ನೆಟ್ ಪ್ರಾಫಿಟ್. ಕ್ಲೋಸಿಂಗ್ ಎಷ್ಟ್ರಿಪ್ಪ? ಇದು 1 lakh ಅಲ್ಲ, ಅದು ಕ್ಲೋಸಿಂಗ್. ಸಾರಿ, 1 lakh ಮೈನಸ್ ಓಪನಿಂಗ್ ಎಷ್ಟ್ರಿಪ್ಪ? ಅದು 80,000. ಎಷ್ಟ್ರಿಪ್ಪ ನೋಡೋಣ್ರಿ ಇದು. 1 lakh ಮೈನಸ್ 80 20,000. 20,000 ನಿಮ್ದು ಏನ್ರಿಪ್ಪ? ನೆಟ್ ಪ್ರಾಫಿಟ್. ಈಗ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಇನ್ಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಇದು ಬೇಕಂದ್ರೆ ಹೈಲೈಟ್ ಮಾಡ್ತೀನಿ. ಇಲ್ಲಿ ಒಂದು ಹೈಲೈಟ್ ಮಾಡ್ತೀನಿ. ಓಕೆ, ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಆರ್ ಡಿಕ್ರೀಸ್ ಇನ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಬರ್ರಿಪ್ಪ, ಫಸ್ಟ್ ಬರ್ರಿ ಎಲ್ಲೇ ಹೋಗೋಣ್ರಿ. ಶೇರ್ ಕ್ಯಾಪಿಟಲ್ ಬರಂಗಿಲ್ಲ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಒಳಗೆ ಏನ್ರಿಪ್ಪ? ಶೇರ್ ಕ್ಯಾಪಿಟಲ್ ಬರಂಗಿಲ್ಲ, ಬಿಡ್ರಿ. ನೋಟ್ ನಂಬರ್ 2 ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಜನರಲ್ ರಿಸರ್ವ್ ತೊಗೋಬೇಕು ನೀವು. ಏನ್ರಿ? ಜನರಲ್ ರಿಸರ್ವ್ ನೀವು ಯಾವಾಗಲೂ ಕಂಪಲ್ಸರಿ ತೊಗೋರಿಪ್ಪ. ಜನರಲ್ ರಿಸರ್ವ್ ತೊಗೋಬೇಕಿಲ್ಲ. ಜನರಲ್ ರಿಸರ್ವ್ ನೋಡ್ರಿ. ಜನರಲ್ ರಿಸರ್ವ್ ನಾನು ನಿಮಗೆ ಫಾರ್ಮಾಟ್ ಹಿಡಿದ್ರಿಪ್ಪ, ಫಾರ್ಮಾಟ್ ಪರ್ಫೆಕ್ಟ್ ಆಗಿರಿದ್ದು. ಜನರಲ್ ರಿಸರ್ವ್ ಓಪನಿಂಗ್ ಏನ್ರಿಪ್ಪ? ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಮಾಡ್ಕೋಬೇಕು. ಜನರಲ್ ರಿಸರ್ವ್ ಹೈಯರ್ ಅಮೌಂಟ್ ಎಷ್ಟ್ರಿಪ್ಪ? ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಗೊತ್ತೈತೆ ನಿಮಗೆ? ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ತೊಗೋಬೇಕು. ಹೈಯರ್ ಅಮೌಂಟ್ 50, ಲೋವರ್ ಅಮೌಂಟ್ 20. 50,000 ಮೈನಸ್ 20,000 ತೊಗೋರಿ. 50,000 ಮೈನಸ್ 20,000 ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್. ಎಷ್ಟ್ರಿಪ್ಪ ಡಿಫ್ರೆನ್ಸ್ ಅಮೌಂಟ? ಎಷ್ಟು ಬಂತ್ರಿ ಇದು? 30,000. ಕರೆಕ್ಟಾ? ಜನರಲ್ ರಿಸರ್ವ್ ತೊಗೋಬೇಕು. ನೋಟ್ ನಂಬರ್ 1 ಬರಂಗಿಲ್ಲ. ನೋಟ್ ನಂಬರ್ 2 ಜನರಲ್ ರಿಸರ್ವ್ ತೊಗೋಬೇಕಾ? ಪ್ರಾಫಿಟ್ ಆ್ಯಂಡ್ ಲಾಸ್ ಆಲ್ರೆಡಿ ಮುಗಿತ್ರಿ. ನೆಕ್ಸ್ಟ್ ನೋಟ್ ನಂಬರ್ 3 ಕರೆಂಟ್ ಲೈಬಿಲಿಟೀಸ್ ತೊಗೋಬೇಕು. ಬಿಲ್ಸ್ ಪೇಯಬಲ್
ಬಿಲ್ಸ್ ಪೇಬಲ್ ನೋಡ್ರಿಪ್ಪ ಓಪನಿಂಗ್ ಬ್ಯಾಲೆನ್ಸ್ 50,000 ಐತ್ರಿ, ಕ್ಲೋಸಿಂಗ್ ಬ್ಯಾಲೆನ್ಸ್ 60,000 ಆಗೈತ್ರಿಪ್ಪ. ಇನ್ಕ್ರೀಸ್ ಆಗೈತ್ರಿ ಡಿಕ್ರೀಸ್ ಆಗೈತ್ರಿ ಇದು? ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ 60,000 ಮೈನಸ್ 50,000 ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಬಿಲ್ಸ್ ಪೇಬಲ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲೈತ್ರಿಪ್ಪ? ಇಲ್ಲೈತೆ ನೋಡಿ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲೈತೆ ನೋಡ್ರಿ, ತಗೋರಿ ಇಲ್ಲೇ. ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಅಲ್ಲ ಅದು, ಬಿಲ್ಸ್ ಪೇಬಲ್. ಇನ್ಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಎಷ್ಟಿದು? 60 ಮೈನಸ್ 50 ಅಲ್ಲ, 60,000 ಮೈನಸ್ 50,000 ಎಷ್ಟ್ರಿಪ್ಪ? 10,000. ಎಷ್ಟ್ರಿ? 10,000 ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ತಿಳಿತಾ? ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟೀಸ್. ಓಕೆ, ಮುಗೀತ್ರಿ ಇದು ಕರೆಂಟ್ ಲಯಬಿಲಿಟೀಸ್ ಮುಗೀತ್ರಿ. ನೆಕ್ಸ್ಟ್ ಟೋಟಲ್ ಲಯಬಿಲಿಟೀಸ್ ಐತ್ರಿ. ಆಮೇಲೆ ಬರ್ರಿ, ಫಿಕ್ಸ್ಡ್ ಅಸೆಟ್ಸ್ ಬರಂಗಿಲ್ಲ, ಓನ್ಲಿ ಕರೆಂಟ್ ಅಸೆಟ್ಸ್ ತೊಗೋಬೇಕಲ್ಲೇ. ಫಿಕ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಗುಡ್ ವಿಲ್. ಹಾಂ, ಗುಡ್ ವಿಲ್ ನೋಡ್ಬೇಕು. ಗುಡ್ ವಿಲ್ ನೋಡ್ಬೇಕ್ರಿಪ್ಪ. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ 50,000, ಕ್ಲೋಸಿಂಗ್ ಬ್ಯಾಲೆನ್ಸ್ 30. ನಾನು ನಿಮಗೆ ಹೇಳಿದ್ರಿಪ್ಪ, ಗುಡ್ ವಿಲ್ ಡಿಕ್ರೀಸ್. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ 50, ಕ್ಲೋಸಿಂಗ್ ಬ್ಯಾಲೆನ್ಸ್ 30. ಗುಡ್ ವಿಲ್ ಡಿಕ್ರೀಸ್ ಆಗಿತ್ತಂದರೆ ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಆ್ಯಡ್ ಮಾಡ್ಕೋಬೇಕು. 50 ಮೈನಸ್ 30 ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಆ್ಯಡ್ ಎಕ್ಸ್ಪೆನ್ಸ್ ಮಾಡ್ಕೋಬೇಕದು. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಏನ್ರಿಪ್ಪ? ಲೆಸ್ ಮಾಡ್ಕೋಬೇಕಲ್ಲ. 50,000 ಮೈನಸ್ ಎಷ್ಟಿದು? ಗುಡ್ ವಿಲ್ 50,000 ಮೈನಸ್ ಗುಡ್ ವಿಲ್ 50,000 ಮೈನಸ್ 30,000 ತಗೋರಿ. ಗುಡ್ ವಿಲ್ 50,000 ಮೈನಸ್ 30,000 ಎಷ್ಟು ಡಿಫ್ರೆನ್ಸ್ ರೀಪ್ಪ? 20,000 ಡಿಫ್ರೆನ್ಸ್ ರೀ. ಗಾಟ್ ಇಟ್? ಓಕೆ, ಡನ್. ನೆಕ್ಸ್ಟ್ ಐತ್ರಿಪ್ಪ, ಇದು ಆದಮೇಲೆ ಗುಡ್ ವಿಲ್ ಮುಗೀತ್ರಿ. ಕರೆಂಟ್ ಅಸೆಟ್ಸ್ ಬಂತ್ರಿಪ್ಪ. ಈಗ ಏನ್ರಿಪ್ಪ? ಈಗ ಕರೆಂಟ್ ಅಸೆಟ್ಸ್ ಒಳಗೆ ಟ್ರೇಡ್ ರಿಸೀವೇಬಲ್ ಅಂದ್ರೆ ಏನ್ರಿ? ಡೆಟರ್ಸ್ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್, ಹೌದಲ್ಲ? ಓಪನಿಂಗ್ ಬ್ಯಾಲೆನ್ಸ್ 70,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,50,000 ಇನ್ಕ್ರೀಸ್ ಆಗೈತ್ರಿ. ಏನ್ರಿ? ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡೆಟರ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲರಿಪ್ಪ? ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೇ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೇ ತಗೋರಿಪ್ಪ. ಇನ್ಕ್ರೀಸ್ ಇನ್ ಡೆಟರ್ಸ್ ಅಲ್ಲ ಅದು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಸಾರಿ, ಇನ್ಕ್ರೀಸ್ ಇನ್ ಡೆಟರ್ಸ್ ಅಲ್ಲ ಅದು. ಇನ್ಕ್ರೀಸ್ ಇನ್ ಡೆಟರ್ಸ್ ಎಷ್ಟ್ರಿಪ್ಪ? ಇನ್ಕ್ರೀಸ್ ಇನ್ ಡೆಟರ್ಸ್ ಎಷ್ಟು ಬನ್ಸಿದ್ರಿಪ್ಪ ಅದು? ಇನ್ಕ್ರೀಸ್ ಇನ್ ಡೆಟರ್ಸ್ 70, ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್. 1,50,000 ಮೈನಸ್ 70. 1,50,000 ಮೈನಸ್ 70 ಎಲ್ಲಿ ಹೋತ್ರಿ? 1,50,000 ಮೈನಸ್ 70. 1,50,000 ಮೈನಸ್ 70,000 ಎಷ್ಟು ರೀ? ತಗೋರಿ ಇಲ್ಲಿ. 1,50,000 minus 70,000, you will get 80,000. 80,000. Okay, increase in debtors, assets. ಆಮೇಲೆ ಏನಿದ್ರಿಪ್ಪ? ಕ್ಯಾಶ್ ಇನ್ ಹ್ಯಾಂಡ್. ನೆನ್ಪಿಡ್ಕೋರಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಒಳಗೆ ಕ್ಯಾಶ್ ಇನ್ ಹ್ಯಾಂಡ್ ಬರಂಗಿಲ್ಲ, ಹ್ಯಾಂಡ್ಗೆ ತೊಗೋಬೇಕದು ಬ್ಯಾಲೆನ್ಸ್. ಓಕೆ, ನೋ ಡೌಟ್. ಕ್ಯಾಶ್ ಇನ್ ಹ್ಯಾಂಡ್ ಏನ್ರಿಪ್ಪ? ಕರೆಂಟ್ ಅಸೆಟ್. ಬಟ್ ಈಗ ಬರಂಗಿಲ್ಲ, ಹ್ಯಾಂಡ್ಗೆ ತೊಗೋಬೇಕು ಕ್ಯಾಶ್ ಬ್ಯಾಲೆನ್ಸ್, ಈಗ ಬರಂಗಿಲ್ಲ. ತಿಳಿತಾ? ಆಮೇಲೆ ಬರ್ರಿಪ್ಪ, ಅಡಿಷ್ನಲ್ ಇನ್ಫಾರ್ಮೇಷನ್ ಒಳಗೆ ಏನೈತ್ರಿಪ್ಪ? ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ರುಪೀಸ್ 5,000. 5,000 ಅಲ್ಲ ಅದು? ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 5,000. ಡೆಪ್ರಿಸಿಯೇಷನ್ ನೀವು ಆ್ಯಡ್ ಒಳಗೆ ತೊಗೋಬೇಕು. ಡೆಪ್ರಿಸಿಯೇಷನ್ ಏನ್ರಿಪ್ಪ? ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟ್ರಿಪ್ಪ ಅದು? 5,000. 5,000 ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಬಿಲ್ಡಿಂಗ್ ಎಷ್ಟ್ರಿಪ್ಪ ಅದು? 5,000 ಐತೆ ನೋಡ್ರಿಪ್ಪ ಅಲ್ಲೇ 5,000 ಅಂತ. ಓಕೆ, ನೆಕ್ಸ್ಟ್ ಟ್ಯಾಕ್ಸ್ ಪೇಡ್ ಅಂತ ಐತ್ರಿಪ್ಪ ಅಲ್ಲೇ. ಏನ್ರಿ? ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್. ಟ್ಯಾಕ್ಸ್ ಪೇಡ್ ಏನ್ರಿಪ್ಪ? ಎಕ್ಸ್ಪೆನ್ಸ್ ತೊಗೋಬೇಕಿಲ್ಲ. ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಅದು. ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಇಲ್ಲಿ ತೊಗೋಬೇಕು. ಟ್ಯಾಕ್ಸ್ ಪೇಡ್ ಎಷ್ಟ್ರಿಪ್ಪ ಅದು? ಟ್ಯಾಕ್ಸ್ ಪೇಡ್ 50,000 ಐತ್ರಿಪ್ಪ. ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಇದ್ದು ಟ್ಯಾಕ್ಸ್ ಪೇಡ್ ತೊಗೋರಿ 50,000. ಓಕೆ, ಎಲ್ಲ ಮುಗೀತ್ರಿ. ಎಲ್ಲ ಐಟಮ್ಸ್ ಮುಗೀತ್ರಿಪ್ಪ ಬ್ಯಾಲೆನ್ಸ್ ಶೀಟ್ ಒಳಗೆ. ಎಲ್ಲ ಐಟಮ್ಸ್ A to Z ಮುಗೀತ್ರಿ. ಓಕೆ, ಇಷ್ಟು ಮುಗಿದ ಮೇಲೆ ಟೋಟಲ್ ಮಾಡಿರಿಪ್ಪ. ಈಗ ನೋಡೋಣ ಎಷ್ಟು? 30,000 ಪ್ಲಸ್ 10,000 ಪ್ಲಸ್ 20,000 ಪ್ಲಸ್ 5,000 ಪ್ಲಸ್ 50,000 ಎಷ್ಟಿದು? 1,15,000.
1,15,000. ಈಗ ಆ್ಯಡ್ ಮಾಡಿರಿ, ಆ್ಯಡ್ ಮಾಡ್ಕೋಬೇಕಲ್ಲ, ಅದು ಆ್ಯಡ್ ಮಾಡಿರಿಪ್ಪ. 20,000 ಪ್ಲಸ್ 1,15,000, 1,35,000. ಸಾರಿ, 1,35,000. ಓಕೆ, ಇದು ಆದಮೇಲೆ 1,35,000 ಬಂದಮೇಲೆ ಏನ್ರಿಪ್ಪ ಲೆಸ್ ಮಾಡ್ಕೋಬೇಕು. 1,35,000 ಸ್ವಲ್ಪ ಜಾಗ ಬೇಕು ತಡ್ರಿಪ್ಪ, ಇದು ಸ್ವಲ್ಪ 1,35,000 ಒಳಗೆ 80,000 ಲೆಸ್ ಮಾಡಿರಿದ್ದು. 80,000 ಒಂದೇ ಬಂತಲ್ಲ, ಅದು ಬರೀ ಒಂದೇ ಮಾಡಿ ಬಂತು ರೀ. 80,000 ಲೆಸ್ ಮಾಡಿರಿದ್ದು. 1,35,000 ಮೈನಸ್ 80,000 ಎಷ್ಟು ರೀ? 55,000. 55,000 ಇಂದ ಏನ್ರಿಪ್ಪ? ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನಿಮಗೆ ಬಂದು ನೋಡ್ರಿಪ್ಪ. got it? ಓಕೆ, ನಾವು ಏನ್ರಿಪ್ಪ ಈಗ ಏನು ನೋಡೋಣ್ರಿ. ಈಗ ಐತಿ ಕ್ಯಾಪಿಟಲ್ ಬಿ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನೋಡ್ರಿ. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಾನು ನಿಮಗೆ ಹೇಳಿದ್ರಿಪ್ಪ. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಏನೇನ್ರಿಪ್ಪ? ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಇದು ಏನ್ರಿ? ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಬರ್ರಿಪ್ಪ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನೋಡೋಣ ತಡೀರಿಪ್ಪ. ವೇಟ್ ಮಾಡಿರಿ, ಇಲ್ಲಿ ಅಕೌಂಟ್ ರೆಡಿ ಮಾಡ್ಬೇಕು. ಇಲ್ಲಿ ಅಕೌಂಟ್ ರೆಡಿ ಮಾಡ್ಕೋಬೇಕು. ಓಕೆ, ಬರ್ರಿ ಈಗ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಕ್ಯಾಲ್ಕುಲೇಟ್ ಮಾಡೋಣ್ರಿಪ್ಪ. ನೋಡಿರಿ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಾಡೋಕೆ ಏನ್ರಿಪ್ಪ? ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಅವ್ರದ್ದು ಇದು ಲೆಜರ್ ಅಕೌಂಟ್ ರೆಡಿ ಮಾಡಿರಿ, ಯಾಕಂದ್ರೆ ನಿಮಗೆ ಈಸಿ ರೀಪ್ಪ. ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಎಷ್ಟೈತ್ರಿಪ್ಪ? ಇಲ್ಲಿ ನೋಡಿರಿ, ಫಸ್ಟ್ ಇಲ್ಲಿ ನೋಡಿರಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಇದರೊಳಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಐತಿ, ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಐತಿ. ಇದು ಇನ್ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ರೆಡಿ ಮಾಡಕ್ಕೆ ಹೋಗ್ಬೇಡ್ರಿ. ಓನ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ರೆಡಿ ಮಾಡಿರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್ ರೆಡಿ ಮಾಡಿರಿ. ಇಲ್ಲೈತೆ ನೋಡಿಪ್ಪ, ಲೆಜರ್ ಅಕೌಂಟ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಆಮೇಲೆ ಪರ್ಟಿಕ್ಯುಲರ್ಸ್ ಅಮೌಂಟ್, ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ತಿಳಿತ್ರಿ? ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಯಾವಾಗಲೂ ಟೂ ಸೈಡಿಂದ ಚಲೋ ಆಗ್ತೈತ್ರಿಪ್ಪ. ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಯಾವಾಗಲೂ ಟೂ ಸೈಡಿಂದ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಆಮೇಲೆ ಕ್ಲೋಸಿಂಗ್ ಅಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ನೋಡ್ಕೊರಿ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ನೋಡ್ರಿ, ಅಸೆಟ್ಸ್ ಅಕೌಂಟ್ ಯಾವಾಗಲೂ ಡೆಬಿಟ್ ಸೈಡ್, ಡೆಬಿಟ್ ಮತ್ತು ಕ್ರೆಡಿಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಚಾಲು, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಮುಗೀತು. ಓಕೆ, ಈ ಥರ ಮಾಡ್ಬೇಕು. ಇಲ್ಲೇನು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಆಮೇಲೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಅಸೆಟ್ಸ್ ಅಕೌಂಟ್ ಯಾವಾಗಲೂ 2 ಇಂದ ಚಾಲು, ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಹೌದಲ್ಲ? ಓಪನಿಂಗ್ ಬ್ರಾಡ್ ಡೌನ್, ಕ್ಲೋಸಿಂಗ್ ಕ್ಯಾರಿಡ್ ಡೌನ್ ಅಸೆಟ್ಸ್ ಅಕೌಂಟ್. ಬರ್ರಿಪ್ಪ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಹೋಗೋಣ್ರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಲ್ಲಿ ನೋಡ್ರಿಪ್ಪ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಕೌಂಟ್. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? 1,20,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? 1,00,000. ಓಪನಿಂಗ್ ಬ್ಯಾಲೆನ್ಸ್ 1,20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,00,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ 1,20,000. ಹೌದಲ್ಲ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ 1,20,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಏನ್ರಿಪ್ಪ? 1,00,000 ಅಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,00,000 ಐತಿ. 1,00,000 ಡನ್. ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ ನೋಡೋಣ್ರಿಪ್ಪ. ಪ್ಲಾಂಟ್ ಆ್ಯಂಡ್ ಮಷಿನರಿ ಇಲ್ಲಿ ನೋಡಿರಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಓಪನಿಂಗ್ ಬ್ಯಾಲೆನ್ಸ್ 80,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,80,000. ಓಪನಿಂಗ್ ಬ್ಯಾಲೆನ್ಸ್ 80, ಕ್ಲೋಸಿಂಗ್ ಬ್ಯಾಲೆನ್ಸ್ 1,80,000. ಪ್ಲಾಂಟ್ ಆ್ಯಂಡ್ ಮಷಿನರಿ ಓಪನಿಂಗ್ ಬ್ಯಾಲೆನ್ಸ್ 80,000, ಕ್ಲೋಸಿಂಗ್ ಬ್ಯಾಲೆನ್ಸ್ 1,80,000. ಓಕೆ, ಸರಿ, ಇಲ್ಲಿ ಮಟ್ಟತ್ತಲ್ಲ. ಆಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿಪ್ಪ. ಅಕೌಂಟ್ ಏನು ರೆಡಿ ಮಾಡಿರಿಪ್ಪ, ನೋಡಿ ನೀವು ಅಕೌಂಟ್ ರೆಡಿ ಮಾಡಿಬಿಟ್ರಿಪ್ಪ. ಈಗ ಏನ್ರಿಪ್ಪ ಅಡ್ಜಸ್ಟ್ಮೆಂಟ್ ಐತಿಲ್ಲ ನೋಡ್ರಿ, ಅದ್ರ ಮೇಲೆ ಐತೆ ನೋಡ್ರಿ ಅಡ್ಜಸ್ಟ್ಮೆಂಟ್. ಡೆಪ್ರಿಸಿಯೇಷನ್ ಆನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ₹5,000. ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಇಲ್ಲ, ಓನ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಅಷ್ಟೈತಿ ಡೆಪ್ರಿಸಿಯೇಷನ್. ಎಷ್ಟು ರೀ? 5,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಡೆಪ್ರಿಸಿಯೇಷನ್ ಐತಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಡೆಪ್ರಿಸಿಯೇಷನ್ ಯಾವಾಗಲೂ ನೀವು ಬಾಯ್ಸರ್ ತೊಗೋಬೇಕು. ಡೆಪ್ರಿಸಿಯೇಷನ್ ಯಾವಾಗಲೂ ನೀವು ಏನ್ರಿಪ್ಪ ಬಾಯ್ಸರ್ ತೊಗೋಬೇಕು. ಬಾಯ್ ಡೆಪ್ರಿಸಿಯೇಷನ್ ಅಂತ ತೊಗೋರಿ. ಬಾಯ್ ಡೆಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಇದು? 5,000 ಅಲ್ಲ ಡೆಪ್ರಿಸಿಯೇಷನ್, ಅದು 5,000 ಡೆಪ್ರಿಸಿಯೇಷನ್ ತೊಗೋರಿಪ್ಪ. 5,000 ಡೆಪ್ರಿಸಿಯೇಷನ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ. ಪ್ಲಾನ್ ಆ್ಯಂಡ್ ಮಷಿನರಿ ಮೇಲೆ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಅವರು, ನೋಡ್ರಿ, ಕೊಟ್ಟಿಲ್ಲ. ಹೌದಲ್ಲ? ಸರಿ, ಈಗ ಮಾಡಿರಿಪ್ಪ. ಟೋಟಲ್ ನೋಡ್ರಿಪ್ಪ, ಜಾಸ್ತಿ ಎಲ್ಲೈತ್ರಿ? ಇಲ್ಲೇ ಜಾಸ್ತಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಒಳಗೆ ಜಾಸ್ತಿ ಬ್ಯಾಲೆನ್ಸ್ ಎಲ್ಲೈತ್ರಿಪ್ಪ. ಜಾಸ್ತಿ ಬ್ಯಾಲೆನ್ಸ್ ಎಲ್ಲೈತಿ? ಡೆಬಿಟ್ ಸೈಡ್ 1,20,000 ಐತಿ. ಜಾಸ್ತಿ ಬ್ಯಾಲೆನ್ಸ್ 1,20,000. ಸೇಮ್ ಬ್ಯಾಲೆನ್ಸ್ ಬಾಜು ಬರೀರಿಪ್ಪ, 1,20,000. ಸೇಮ್ ಬ್ಯಾಲೆನ್ಸ್ ಬಾಜು 1,20,000.
1,20,000 ಒಳಗೆ ಲೆಸ್ ಮಾಡಿರೋದು 1,20,000 ಮೈನಸ್ 5,000. 1,20,000 ಮೈನಸ್ 5,000 ಮೈನಸ್ 1,00,000 ಎಷ್ಟು ಬಂತ್ರಿಪ್ಪ ಇದು 15,000 ಬಂತು ರೀ ಹೌದಲ್ಲ. 15,000 ಲೆಸ್ ಮಾಡಿರಿಪ್ಪ 15,000 ನಿಮ್ಮದು ಬ್ಯಾಲೆನ್ಸ್ ಬಂತು ರೀ. 15,000 ಬ್ಯಾಲೆನ್ಸ್ ಹೌದಲ್ಲ. 15,000 ಬ್ಯಾಲೆನ್ಸ್ ಬಾಯ್ ಸೈಡ್ ಬ್ಯಾಲೆನ್ಸ್ ಬಂತಲ್ಲ ಅದು ಬಾಯ್ ಸೈಡ್ ಬ್ಯಾಲೆನ್ಸ್ ಬಂತು. ಬಾಯ್ ಸೈಡ್ ಬ್ಯಾಲೆನ್ಸ್ ಬಂತಂದರೆ ಬಾಯ್ ಬ್ಯಾಂಕ್ ಸೇಲ್ ಅಂತ ಬರೀಬೇಕು ನೀವು. ಬಾಯ್ ಬ್ಯಾಂಕ್ ಸೇಲ್ ಅಂತ ಬರೀಬೇಕು, ನೆನ್ಪಿಡ್ಕೋರಿ ಇದು ಬಾಯ್ ಬ್ಯಾಂಕ್ ಸೇಲ್ ಅಂತ ಬರೀಬೇಕು. ಎಷ್ಟು ಡಿಫ್ರೆನ್ಸ್ ಬಂತ್ರಿಪ್ಪ ಅದು 1,20,000 ಮೈನಸ್ 5,000 ಮೈನಸ್ 1,00,000 ಎಷ್ಟು ಬಂತ್ರಿಪ್ಪ 15,000 ಬ್ಯಾಲೆನ್ಸ್ ಬಂತು ರೀ. ಎಷ್ಟು ರೀ 15,000 ಬ್ಯಾಲೆನ್ಸ್ ಬಂತು ರೀ. ಅದು ನಿಮ್ದು ಏನ್ರಿಪ್ಪ ಬಾಯ್ ಬ್ಯಾಂಕ್ ಸೇಲ್. ಅದು ಏನ್ರಿಪ್ಪ ನಿಮ್ದು ಬಾಯ್ ಬ್ಯಾಂಕ್ ಸೇಲ್. ಇದು ಬ್ಯಾಲೆನ್ಸಿಂಗ್ ಫಿಗರ್ ನಿಮ್ದು ಏನ್ರಿ, ಇದು ನಿಮ್ದು ಬ್ಯಾಲೆನ್ಸಿಂಗ್ ಫಿಗರ್. ಇದು ನಿಮ್ದು ಏನ್ರಿಪ್ಪ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿರಿಪ್ಪ ಇದು ಅಂತ ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತಾ. ಬಾಯ್ ಬ್ಯಾಂಕ್ ಸೇಲ್ ಬ್ಯಾಲೆನ್ಸಿಂಗ್ ಫಿಗರ್. ಬೈ ಚಾನ್ಸ್ ಇಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಐತಿ, ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಐತಿ, ಸೇಮ್ ಬ್ಯಾಲೆನ್ಸ್ ಇಲ್ಲಿ ಬರೀಬೇಕು. ಇದಕ್ಕಿಂತ ಇದು ಅಮೌಂಟ್ ಲೆಸ್ ಮಾಡ್ಕೋಬೇಕು, ಒಂದು ಬ್ಯಾಲೆನ್ಸ್ ಅಮೌಂಟ್ ಉಳಿದೈತೆ ರೀ. ಅದು ಏನು ಬರೀಬೇಕು ಇಲ್ಲಿ ಬಾಯ್ ಬ್ಯಾಂಕ್ ಸೇಲ್ ಅಂದರೆ ಇಲ್ಲೇ 2 ಬ್ಯಾಂಕ್ ಪರ್ಚೇಸ್. ಬಾಯ್ ಬ್ಯಾಂಕ್ ಸೇಲ್ ಅಂದರೆ ಇಲ್ಲೇ 2 ಬ್ಯಾಂಕ್ ಪರ್ಚೇಸ್ ತಿಳಿತಿದ್ದು. ಓಕೆ 15,000. ನೆಕ್ಸ್ಟ್ ಇಲ್ಲೇ ಬರೀಪ್ಪ ಪ್ಲಾಂಟ್ ಆ್ಯಂಡ್ ಮಷಿನರಿ ಮೇಲೆ ಯಾವ ಡೆಪ್ರಿಸಿಯೇಷನ್ ಇಲ್ಲ, ಏನು ಕೊಟ್ಟಿಲ್ಲ ಅವರು. ಜಾಸ್ತಿ ಬ್ಯಾಲೆನ್ಸ್ ಎಲ್ಲಿತ್ತು ನೋಡ್ರಿಪ್ಪ, ಜಾಸ್ತಿ ಬ್ಯಾಲೆನ್ಸ್ ಎಲ್ಲಿದ್ರಿಪ್ಪ 1,80,000 ಒಳಗೆ ಜಾಸ್ತಿ ಐತಿ. 1,80,000 ಬರೀರಿಪ್ಪ ಇಲ್ಲಿ, ಯಾಕಂದ್ರೆ ಜಾಸ್ತಿ ಬ್ಯಾಲೆನ್ಸ್ ಅಲ್ಲಿ ಐತ್ರಿಪ್ಪ 1,80,000. ಸೇಮ್ ಬ್ಯಾಲೆನ್ಸ್ ಇಲ್ಲೇ ಬರೀರಿಪ್ಪ 1,80,000. 1,80,000 ಒಳಗೆ 80,000 ಲೆಸ್ ಮಾಡಿರಿಪ್ಪ. 1,80,000 ಒಳಗೆ 1,80,000 ಒಳಗೆ ಅದು 80,000 ಲೆಸ್ ಮಾಡಿರಿಪ್ಪ. ಎಷ್ಟು ಬಂತ್ರಿಪ್ಪ ಬ್ಯಾಲೆನ್ಸ್ 1,00,000 ಬಂತು ರೀ. ಎಷ್ಟು ರೀ 1,00,000. ಅದು 1,00,000 ಏನ್ರಿಪ್ಪ ಬ್ಯಾಲೆನ್ಸ್ ಇದು ಏನ್ರಿಪ್ಪ ಅದು 2 ಬ್ಯಾಂಕ್ ಪರ್ಚೇಸ್. 2 ಬ್ಯಾಂಕ್ ಪರ್ಚೇಸ್ ತಿಳಿತಾ. ಇದನ್ನು ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತಾ. ಬ್ಯಾಲೆನ್ಸಿಂಗ್ ಫಿಗರ್ ತಿಳಿತು ನಿಮಗೆ ಹೆಂಗೆ ಮಾಡ್ಬೇಕಂತ. ಬಾಯ್ ಸೈಡ್ ಬ್ಯಾಲೆನ್ಸ್ ಅಂದರೆ ಬಾಯ್ ಬ್ಯಾಂಕ್ ಸೇಲ್, 2 ಸೈಡ್ ಬ್ಯಾಲೆನ್ಸ್ ಬಂದರೆ 2 ಬ್ಯಾಂಕ್ ಪರ್ಚೇಸ್. ಡೆಪ್ರಿಸಿಯೇಷನ್ ಯಾವಾಗಲೂ ಬಾಯ್ ಸೈಡ್ ತೊಗೋಬೇಕು. ಓಕೆ, ಈ ಥರ ಲೆಜರ್ ಅಕೌಂಟ್ಸ್ ರೆಡಿ ಮಾಡ್ಬೇಕು ರೀ. ಡನ್. ಓಕೆ ಬರೀಪ್ಪ. ಈಗ ನಮಗೆ ಫಸ್ಟ್ ಏನು ಬೇಕ್ರಿಪ್ಪ ಇಲ್ಲಿ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ನಮಗೆ ಫಸ್ಟ್ ಏನು ಬೇಕ್ರಿಪ್ಪ ಔಟ್ಫ್ಲೋಸ್ ಬೇಕು ನಮಗೆ. ಏನು ಬೇಕ್ರಿಪ್ಪ ಔಟ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್. ಔಟ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್. ವೇಟ್ ಅ ಮಿನಿಟ್. ಓಕೆ ರೀ, ಎಲ್ಲಿರಿಪ್ಪ ಈಗ ಔಟ್ಫ್ಲೋಸ್ ಬೇಕಲ್ಲ ನಮಗೆ. ಇಲ್ಲಿ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಫಸ್ಟ್ ನಮಗೆ ಔಟ್ಫ್ಲೋಸ್ ಬೇಕು. ಔಟ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಇಲ್ಲಿ ನೋಡಿಪ್ಪ 2 ಬ್ಯಾಂಕ್ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1,00,000 ಐತಿ ತಗೋರಿಪ್ಪ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1,00,000 ಐತಿ ತಗೋರಿ. ಇಲ್ಲೇ ಇದನ್ನು ಕ್ಯಾಪಿಟಲ್ ಬಂತ. ಹಾಂ, ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟು ಐತ್ರಿಪ್ಪ ಅದು ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1,00,000 ಐತಲ್ಲ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1,00,000 ಐತಿ. 1,00,000 ನಾನು ನಿಮಗೆ ಹೇಳಿದ್ರಿಪ್ಪ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಔಟ್ಫ್ಲೋಸ್ ಯಾವಾಗಲೂ ನೀವು ಮೈನಸ್ ಒಳಗೆ ಬರಿಬೇಕು. ಔಟ್ಫ್ಲೋಸ್ ನೀವು ಯಾವಾಗಲೂ ಏನ್ರಿಪ್ಪ ಮೈನಸ್ ಒಳಗೆ ಬರಿಬೇಕಂತ ನಿಮಗೆ ಹೇಳಿದ್ರಿ ನಾನು. ಏನ್ರಿ ಮೈನಸ್ ಒಳಗೆ ಬರೀರಿ ಅಂತ ಅಂದರೆ ಬ್ರಾಕೆಟ್ ಒಳಗೆ ಹಾಕಿರಿಪ್ಪ. ಏನ್ರಿ ಬ್ರಾಕೆಟ್ ಒಳಗೆ ಹಾಕಿರಿ ಹೇಳಿದಲ್ರಿ ನಾನು. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಔಟ್ಫ್ಲೋಸ್ ಮೈನಸ್ ಒಳಗೆ ಹಾಕ್ರಿ ಅಂತ. ಏನ್ರಿ ಮೈನಸ್ ಅದಕ್ಕೆ ಮೈನಸ್ ಹಚ್ಚಿರಿ ನೀವು. ಏನ್ರಿ ಮೈನಸ್ ನಿಮಗೆ ಕಾಣತ್ತಿಲ್ಲ ಅದು, ಅದಕ್ಕೆ ಏನ್ರಿಪ್ಪ ಬ್ರಾಕೆಟಲ್ಲೇ. ಎಷ್ಟಿದ್ದು 1,00,000 ಅಲ್ಲ ಅದು ಪರ್ಚೇಸ್ ಆಫ್ 1,00,000 ಅಲ್ಲ. ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ 1,00,000 ರೀ. 1,00,000 ಬ್ರಾಕೆಟ್ ಒಳಗೆ ಹಾಕ್ರಿ, ಯಾಕಂದರೆ ಔಟ್ಫ್ಲೋ ರೊಕ್ಕ ಕೊಡ್ಬೇಕು ನೀವು. ಅದಕ್ಕೆ ಏನ್ರಿಪ್ಪ 1,00,000 ತಿಳಿತಾ. ಆಮೇಲೆ ಎಷ್ಟೈತಿ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟೈತಿ. ಆಮೇಲೆ ಇನ್ಫ್ಲೋಸ್ ಸ್ವಲ್ಪ ಕಡೆ ತಗೋತೀನಿ. ಹಾಂ, ಇನ್ಫ್ಲೋಸ್ ಒಳಗೆ ಏನೇನ್ರಿಪ್ಪ ಇನ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಸೇಲ್ಸ್. ಇನ್ಫ್ಲೋಸ್ ಎಲ್ಲಿತ್ರಿಪ್ಪ ಇಲ್ಲ ನೋಡ್ರಿ. ಬಾಯ್ ಬ್ಯಾಂಕ್ ಸೇಲ್ ಅಂದರೆ ಇನ್ಫ್ಲೋ. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000 ತಗೋರಿಪ್ಪ. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000. ಸೇಲ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 15,000 ಹೌದಲ್ಲ. 15,000 ಇದು ಪಾಸಿಟಿವ್ ಒಳಗೆ ಬರಿಬೇಕು. ಇದು ಪಾಸಿಟಿವ್ ಒಳಗೆ ಪ್ಲಸ್ ಎಷ್ಟಿದ್ದು 15,000 ಅಲ್ಲದು 15,000 ಪ್ಲಸ್ 15,000 ನೋಡ್ರಿ. ಔಟ್ಫ್ಲೋಸ್ ಮೈನಸ್ ಒಳಗೆ, ಇನ್ಫ್ಲೋಸ್ ಪ್ಲಸ್ ಒಳಗೆ.
ಮುಗೀತಲ್ಲ ಟೋಟಲ್ ಮಾಡಿರಿಪ್ಪ ಇದು ಎಷ್ಟು ರೀ ಟೋಟಲ್ ಮಾಡಿರಿ ನೋಡೋಣ ಇದು ಎಷ್ಟಿದು -1 ಲ್ಯಾಕ್ ಏನು ರೀ -1 ಲ್ಯಾಕ್ ಇದು ಮೈನಸ್ ಅಲ್ಲ ಇದು ಮೈನಸ್ ಇದು ಮೈನಸ್ -1 ಲ್ಯಾಕ್ ಪ್ಲಸ್ 15,000 -1 ಲ್ಯಾಕ್ ಪ್ಲಸ್ 15,000 ಎಷ್ಟ್ರಿಪ್ಪ -1 ಲ್ಯಾಕ್ ಪ್ಲಸ್ 15,000 -85,000 ಏನ್ರಿಪ್ಪ -85,000 ಬಂದ್ರಿಪ್ಪ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇಲ್ಲೇ -85,000 ಬರೀರಿಪ್ಪ ಇಲ್ಲಿ ಔಟ್ಸೈಡ್ ಕಾಲಮಲ್ಲಿ -85,000 ತಿಳಿತಾ -85,000 ಓಕೆ ಪ್ಲಸ್ -1 ಲ್ಯಾಕ್ ಪ್ಲಸ್ 15,000 -85,000 ಸೇಮ್ -85,000 ಹೊರಗೆ ಬರೀಬೇಕು ಇದು ಏನ್ರಿ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಏನ್ರಿ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಗಾಟ್ ಇಟ್ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅರ್ಥ ಆಗ್ಬೇಕು ನಿಮಗೆ ಇದು ಅರ್ಥ ಆಗ್ಬೇಕು ನಿಮಗೆ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನೆಕ್ಸ್ಟ್ ಐತ್ರಿಪ್ಪ ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಈಗ ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಏನ್ರಿಪ್ಪ ಕ್ಯಾಶ್ ಐಟಮ್ಸ್ ನೋಡ್ಕೋಬೇಕು ನೀವು ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಏನ್ರಿಪ್ಪ ಕ್ಯಾಶ್ ಐಟಮ್ಸ್ ನೀವು ನೋಡ್ಬೇಕು ಕ್ಯಾಶ್ ಐಟಮ್ಸ್ ಬರೀಪ್ಪ ಕ್ಯಾಶ್ ಐಟಮ್ಸ್ ಏನೇನೈತಿರಿಪ್ಪ ನೋಡೋಣ ತಡ್ರಿಪ್ಪ ಕ್ಯಾಶ್ ಐಟಮ್ಸ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಫಸ್ಟ್ ಏನ್ರಿಪ್ಪ ಇನ್ಫ್ಲೋಸ್ ನೋಡ್ಬೇಕು ಇನ್ಫ್ಲೋಸ್ ಅಂದ್ರೆ ಏನ್ರಿಪ್ಪ ಇನ್ಫ್ಲೋಸ್ ಅಂದರೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಇಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ಡಿಬೆಂಚರ್ಸ್ ಪ್ರೀಮಿಯಂ ಟ್ಯಾಕ್ಸ್ ಪ್ರಪೋಸ್ ಡಿವಿಡೆಂಟ್ ಅದು ಐಟಮ್ಸ್ ಇಲ್ಲೇ ಬರ್ತಿರಿಪ್ಪ ಏನ್ರಿ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಏನೇನ್ರಿಪ್ಪ ಇಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ಡಿಬೆಂಚರ್ಸ್ ಪ್ರೀಮಿಯಮ್ ಆಮೇಲೆ ಟ್ಯಾಕ್ಸ್ ಆಮೇಲೆ ಪ್ರಪೋಸ್ ಡಿವಿಡೆಂಟ್ ಅದು ತಗೋಬೇಕಿಲ್ಲ ಹೌದಲ್ಲ ನೋಡ್ತಾರಿಪ್ಪ ಇನ್ಫ್ಲೋಸ್ ಔಟ್ಫ್ಲೋಸ್ ನೋಡೋಣ್ರಿಪ್ಪ ಬರ್ರಿ ಸ್ಟಾರ್ಟಿಂಗಿಂದ ಬರ್ರಿಪ್ಪ ಇಲ್ಲೇ ಇಕ್ವಿಟಿ ಶೇರಿಂದ ಬರ್ರಿಪ್ಪ ಇಕ್ವಿಟಿ ಶೇರ್ ಫೈನಾನ್ಸ್ ಪಾರ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ನಿಂದ ಓಪನಿಂಗ್ 2 ಲ್ಯಾಕ್ ಇತ್ತು ಕ್ಲೋಸಿಂಗ್ 3 ಲ್ಯಾಕ್ ಓಪನಿಂಗ್ 2 ಲ್ಯಾಕ್ ಕ್ಲೋಸಿಂಗ್ 3 ಲ್ಯಾಕ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತಗೋರಿಪ್ಪ ಇನ್ಕ್ರೀಸ್ ಅಂದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ತಗೋರಿಪ್ಪ ಇಲ್ಲ ಏನ್ರಿ ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಸರಿ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಯಾಕಂದ್ರೆ ಇನ್ಕ್ರೀಸ್ ಐತ್ರಿಪ್ಪ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಯಾಕಂದ್ರೆ ಇನ್ಕ್ರೀಸ್ ಅಂದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಡಿಕ್ರೀಸ್ ಅಂದ್ರೆ ರಿಡಂಪ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು ರೀ ಹೈಯರ್ ಅಮೌಂಟ್ 3 ಲ್ಯಾಕ್ ಅಲ್ಲದು ಹೈಯರ್ ಅಮೌಂಟ್ 3 ಲ್ಯಾಕ್ ಮೈನಸ್ ಏನ್ರಿ ಕ್ಲೋಸಿಂಗ್ ಅಮೌಂಟ್ ಎಷ್ಟು ಇಪ್ಪತ್ತು 2 ಲ್ಯಾಕ್ ಅಲ್ಲದು 2 ಲ್ಯಾಕ್ ಹೌದು 2 ಲ್ಯಾಕ್ ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಐತಿ ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ 3 ಲ್ಯಾಕ್ ಮೈನಸ್ 2 ಲ್ಯಾಕ್ ಓಕೆ 1 ಲ್ಯಾಕ್ ಬಂತಲ್ಲ 1 ಲ್ಯಾಕ್ ಬರೀರಿಲ್ಲೇ 1 ಲ್ಯಾಕ್ ಅಂತ ಇಲ್ಲಿ ಬರೀರಿ 1 ಲ್ಯಾಕ್ ಅಂತ ಏನಾಯ್ತು ಇದು ಓಕೆ ಎಷ್ಟು ಟ್ರಿಪ್ ಅದು 1 ಲ್ಯಾಕ್ ಓಕೆ 1 ಲ್ಯಾಕ್ ತಿಳಿತಾ ಸರಿ ನೆಕ್ಸ್ಟ್ ಏನು ನೋಡೋಣ್ರಿಪ್ಪ ಈಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮುಗಿತು ನಮ್ದು ಇಶ್ಯೂ ಆಫ್ ಶೇರ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ನೆಕ್ಸ್ಟ್ ಈಗ ನೋಡೋಣ್ರಿಪ್ಪ ಮತ್ತೆ ಕ್ವಶನಲ್ಲೇ ಹೋಗ್ರಿ ಏನೈತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮುಗಿತ್ರಿಪ್ಪ ಜನರಲ್ ರಿಸರ್ವ್ ಬರಂಗಿಲ್ಲ ಪ್ರಾಫಿಟ್ ಅಂಡ್ ಲಾಸ್ ಬರಂಗಿಲ್ಲ ಬಿಲ್ಸ್ ಪೇಬಲ್ ಬರಂಗಿಲ್ಲ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬರಂಗಿಲ್ಲ ಪ್ಲಾಂಟ್ ಮಷಿನರಿ ಗುಡ್ವಿಲ್ ಬರಂಗಿಲ್ಲ ಟ್ರೇಡ್ ರಿಸೇಬಲ್ ಕ್ಯಾಶ್ ಇನ್ ಹ್ಯಾಂಡಿನೂ ಬರಂಗಿಲ್ಲ ಡೆಪ್ರಿಸಿಯೇಷನ್ ಆಲ್ರೆಡಿ ಆಗಿತ್ರಿ ಅಲ್ಲೇ ಟ್ಯಾಕ್ಸ್ ಪೇಡ್ ನನಗೆ ಹೇಳಿದ್ರಿಪ್ಪ ಟ್ಯಾಕ್ಸ್ ಪೇಡ್ ಎಷ್ಟ್ರಿಪ್ಪ 50,000 ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ರೀ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಔಟ್ಫ್ಲೋ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಅಂದರೆ ಔಟ್ಫ್ಲೋ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಔಟ್ಫ್ಲೋ ರೀ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಔಟ್ಫ್ಲೋ ಏನ್ರಿ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಔಟ್ಫ್ಲೋ ಬರೀರಿ ಟ್ಯಾಕ್ಸ್ ಪೇಡ್ ಅಂತ ಟ್ಯಾಕ್ಸ್ ಪೇಡ್ ಎಕ್ಸ್ಪೆನ್ಸ್ ಔಟ್ಫ್ಲೋದು ಟ್ಯಾಕ್ಸ್ ಪೇಡ್ ಎಷ್ಟು ಕೊಟ್ಟಾನ್ರಿಪ್ಪ ಟ್ಯಾಕ್ಸ್ ಪೇಡ ಇದು ಇನ್ಫ್ಲೋ ಪ್ಲಸ್ ಒಳಗೆ ಬರಿಬೇಕು ಇನ್ಫ್ಲೋ ಪ್ಲಸ್ ಒಳಗೆ ಆಮೇಲೆ ಔಟ್ಫ್ಲೋ ಮೈನಸ್ ಒಳಗೆ ಬರಿಬೇಕು ಔಟ್ಫ್ಲೋ ಮೈನಸ್ ಒಳಗೆ ಬರಿಬೇಕು ತಡ್ರಿ ಔಟ್ಫ್ಲೋ ಮೈನಸ್ ಒಳಗೆ ಓಕೆ ಟ್ಯಾಕ್ಸ್ ಪೇಡ್ ಎಷ್ಟಿಪ್ಪ ಅದು ಟ್ಯಾಕ್ಸ್ ಪೇಡ 50,000 ಅಲ್ಲದು ಟ್ಯಾಕ್ಸ್ ಪೇಡ 50,000 ಓಕೆ ಇನ್ಫ್ಲೋ ಒಳಗೆ ಬರೀ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಐತಿ ಟ್ಯಾಕ್ಸ್ ಪೇಡ 50,000 ಮಾಡಿಪ್ಪ ಇದು ಪ್ಲಸ್ 1 ಲ್ಯಾಕ್ ಮೈನಸ್ 50,000 ಬಂದ್ರಿಪ್ಪ ನಿಮ್ದು ಆನ್ಸರ್ 50,000 ಓಕೆ ಇದು ನಿಮ್ದು ಏನ್ರಿಪ್ಪ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ತಗೋರಿಪ್ಪ ಇಲ್ಲೇ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ 50,000 ಓಕೆ ಇಲ್ಲಿ ಮಟ್ಟ ಆಗೈತೆ ರೀ ಈಗೇನು ಮಾಡಿರಿಪ್ಪ ಇಷ್ಟು ಮುಗಿದ ಮೇಲೆ
ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ಕೋಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡ್ಕೋಬೇಕು. ಬರೀಪ್ಪ ನೆಟ್ ಇನ್ಕ್ರೀಸ್ ಡಿಕ್ರೀಸ್ ಇನ್ ಕ್ಯಾಶ್ ಆಮೇಲೆ ನೋಡೋಣ್ರಿಪ್ಪ. ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಎಷ್ಟಿದ್ರಿಪ್ಪ? ಪಾಸಿಟಿವ್ ಪಾಸಿಟಿವ್ ಆ್ಯಡ್ ಮಾಡಿರಿ, ನೆಗೆಟಿವ್ ಲೆಸ್ ಮಾಡಿರಿ. ಪಾಸಿಟಿವ್ ಪಾಸಿಟಿವ್ ಆ್ಯಡ್ ಮಾಡಿರಿ, ನೆಗೆಟಿವ್ ಲೆಸ್ ಮಾಡಿರಿ. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪಾಸಿಟಿವ್ ಐತ್ರಿ 50,000. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಪಾಸಿಟಿವ್ ಐತ್ರಿ. ಪಾಸಿಟಿವ್ ಎಷ್ಟು ರೀ? 50,000. ಪಾಸಿಟಿವ್ ಆ್ಯಡ್ ಮಾಡಿರಿ ಫಸ್ಟ್ 50,000. ಓಕೆ, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 50,000 ಕರೆಕ್ಟಾ? ಪ್ಲಸ್ ಪ್ಲಸ್ ತಡ್ರಿ, ಓಕೆ ಇಲ್ಲಾಂದರೆ ಕೆಳಗೆ ತೊಗೊಬಿಡ್ತೀನಿ ರೀ, ಕೆಳಗಡೆ. ಓಕೆ, 55,000 ಪ್ಲಸ್ ಮತ್ತು ಯಾವ ಪಾಸಿಟಿವ್ ಐತ್ರಿಪ್ಪ? ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನೆಗೆಟಿವ್ ಐತ್ರಿ, ಬೇಡ ಆಮೇಲೆ ತೊಗೋರಿ. ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಪಾಸಿಟಿವ್ ಐತ್ರಿ, ತೊಗೋರಿ 50,000 ಪಾಸಿಟಿವ್ ಐತ್ರಿ. ಆಮೇಲೆ ನೆಗೆಟಿವ್ ಯಾವ ಏನೈತ್ರಿಪ್ಪ? ನೆಗೆಟಿವ್ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನೆಗೆಟಿವ್ ಐತ್ರಿಪ್ಪ, -85. ಅದಕ್ಕೆ -85,000 ಮಾಡಿಬಿಡ್ರಿಪ್ಪ. ಈಗ ಮಾಡಿರಿ ನೋಡೋಣ ರೀ ಎಷ್ಟಂತ. ಫಸ್ಟ್ 55,000 ಪ್ಲಸ್ 50,000 ಮೈನಸ್ 85,000 ಎಷ್ಟು ಬಂತ್ರಿಪ್ಪ? 20,000. ಎಷ್ಟು ಬಂತ್ರಿ? 20,000 ತೊಗೋರಿಪ್ಪ. 20,000 ತೊಗೋರಿಲ್ಲ, 20,000 ಅಂತ ಬರೀರಿಪ್ಪ ಅಲ್ಲೇ 20,000. ಓಕೆ, 20,000 ಪಾಸಿಟಿವ್ ಬಂತಲ್ಲ ಇದು 20,000 ಪಾಸಿಟಿವ್ ಬಂತ್ರಿ. ಪಾಸಿಟಿವ್ ಅಂದರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಪಾಸಿಟಿವ್ ಅಂದರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್. ಪಾಸಿಟಿವ್ ಅಂದರೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಈಗ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕ್ವಶನ್ ಒಳಗೈತ್ರಿಪ್ಪ. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತ್ರಿಪ್ಪ? ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 30,000. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 30,000 ತೊಗೋರಿಪ್ಪ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 30,000 ಆ್ಯಡ್ ಮಾಡಿರಿ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 30,000 ಆ್ಯಡ್ ಮಾಡಿರಿ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 30,000 ಆ್ಯಡ್. ಈಗ ಮಾಡಿರಿ, ಆ್ಯಡ್ ಮಾಡಿರಿ. 20,000 ಪ್ಲಸ್ 30,000 50,000. ಎಷ್ಟು ರೀ? 50,000 ನಿಮ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ನಿಮ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಇದು ಆನ್ಸರ್. ಕ್ಲೋಸಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಕ್ಯಾಶ್ ಇನ್ ಹ್ಯಾಂಡ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ 50,000 ಸೇಮ್ ಬರಬೇಕು. ಆವಾಗ ನಿಮ್ದು ಆನ್ಸರ್ ಕರೆಕ್ಟ್, ಇಲ್ಲ ಅಂದರೆ ರಾಂಗ್. ಏನ್ರಿ? ಕ್ಯಾಶ್ ಇನ್ ಹ್ಯಾಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 50,000 ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸೇಮ್ ಇರಬೇಕು. ಆವಾಗ ನಿಮ್ದು ಆನ್ಸರ್ ಕರೆಕ್ಟ್. ಓಕೆ, ಈಗ ನಿಮ್ದು ಆನ್ಸರ್ ಕರೆಕ್ಟ್ ರೀಪ್ಪ. 50,000 ಬಂತಲ್ಲ? ಓಕೆ, ಈ ಥರ ಮಾಡ್ಬೇಕ್ರಿ. ಗಾಟ್ ಮೈ ಪಾಯಿಂಟ್? Okay, take the screenshot. Now I will explain in Hindi medium students. This is your 2024 question paper. 2024 question paper. Okay. 24 question paper solution. Cash from operating activities. Next, cash from financing activities. ಆಮೇಲೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಆಮೇಲೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಆಮೇಲೆ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್, ಆಮೇಲೆ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ನಿಮ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಕ್ಸಾಕ್ಟ್ ಬರಬೇಕು 50,000. ಆಮೇಲೆ ಐತ್ರಿಪ್ಪ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್, ಆಮೇಲೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಅಕೌಂಟ್. ಇದು ರೆಡಿ ಮಾಡ್ಕೋಬೇಕು, ಯಾಕಂದರೆ ನಿಮಗೆ ಈಸಿ ಆಗ್ತೈತೆ ರೀಪ್ಪ. ಸೇಲ್ ಐತಿ, ಅಸೆಟ್ ಪರ್ಚೇಸ್ ಐತಿ, ಇದು ಫೈಂಡ್ ಔಟ್ ಮಾಡೋಕೆ ನಿಮಗೆ ಈಸಿ ರೀಪ್ಪ. गॉट इट? नाउ आई विल एक्सप्लेन इन हिंदी फॉर हिंदी मीडियम स्टूडेंट्स. देखो यहाँ पे आओ, अब हम लोग कौन सा डिस्कस कर रहे हैं बोलो? अभी हम लोग कैश फ्लो स्टेटमेंट्स हम लोग डिस्कस कर रहे हैं. कैश फ्लो स्टेटमेंट, इसके अंदर ये बहुत इंपॉर्टेंट, कैश फ्लो स्टेटमेंट हमारा बहुत इंपॉर्टेंट 10 मार्क्स के लिए फिक्स क्वेश्चन आता है. ठीक है, तो ये देखो तुम्हारा कैश फ्लो स्टेटमेंट का फॉर्मेट. कैश फ्लो स्टेटमेंट ऑफ राम लिमिटेड पर्टिकुलर्स रुपीज़. इसके अंदर 3 एक्टिविटीज आते हैं. सबसे पहले कैपिटल ए, कैश फ्रॉम ऑपरेटिंग एक्टिविटीज़ बोल के. दूसरा क्या है? कैश फ्रॉम इन्वेस्टिंग एक्टिविटीज़. तीसरा है कैश फ्रॉम फाइनेंसिंग एक्टिविटीज़. ठीक है, अब कैश फ्रॉम ऑपरेटिंग एक्टिविटीज़ का फॉर्मेट तुम्हारे को मालूम है. ठीक है, अब इसके अंदर पहला वाला क्या है? नेट प्रॉफिट बोल के. अगर तुम्हारे को प्रॉफिट चाहिए तो तुम लोग नोट नंबर 2 में आना. किसमें आना? नोट नंबर 2 के अंदर. नोट नंबर 2 के अंदर यहाँ पे है देखो प्रॉफिट एंड लॉस बोल के है, नहीं रिजर्व के बाद प्रॉफिट एंड लॉस बोल के, नहीं, यही तुम्हारा नेट प्रॉफिट. ओपनिंग कितना है? 80,000. क्लोजिंग कितना है? 1 लाख. हायर में से, क्लोजिंग में से ओपनिंग को माइनस करो. 1 लाख में से 80 को माइनस करो. है यहाँ पे 1 लाख में से 80 को माइनस करें, कितना बचा?
20,000 बचा तुम्हारा। एड नॉन ऑपरेटिंग एक्सपेंसेस, नॉन ऑपरेटिंग एक्सपेंसेस और इंक्रीज इन करंट लाइबिलिटीज और डिक्रीज इन करंट असेट्स। लेस में क्या करते तुम लोग? लेस में नॉन ऑपरेटिंग इनकम्स और डिक्रीज इन करंट लाइबिलिटीज और इंक्रीज इन करंट असेट्स। ये है तुम्हारा लेस में करने का, ठीक है। अब क्या करेंगे इतना होने के बाद में? सबसे पहले देखो यहाँ पे नोट नंबर 1 इक्विटी शेयर कैपिटल तो नहीं आता, ऑपरेटिंग में नहीं आता। नोट नंबर 2 रिजर्व्स एंड सरप्लस में जनरल रिजर्व आता, ट्रांसफर टू जनरल रिजर्व आता, किसमें? ऑपरेटिंग में। डिफरेंस देखना, जनरल रिजर्व हमेशा ऐड में आता, किसमें? ऐड में। 50 में से 20 को माइनस करो, हायर में से लोअर को माइनस करो, 50 में से 20 को माइनस करो, जनरल रिजर्व है ना यहाँ पे? है नहीं? ओके, 30,000 आया, ठीक है। इतना होने के बाद में फिर क्या दिया उन्हें? इतना होने के बाद में वेट अ मिनट, ओके, जनरल रिजर्व होगी, जनरल रिजर्व खत्म हुआ नहीं, अभी प्रॉफिट एंड लॉस भी खत्म हुआ हमारा। अब बचा करंट लायबिलिटीज। इसके अंदर क्या है? बिल्स पेएबल है। बिल्स पेएबल क्या होता? करंट लायबिलिटीज होता। ओपनिंग कितना था? 50,000, क्लोजिंग कितना हुआ? 60,000। इंक्रीज हुआ कि डिक्रीज हुआ? इंक्रीज हुआ। इंक्रीज इन करंट लायबिलिटीज, बिल्स पेएबल। इंक्रीज इन करंट लायबिलिटीज कहाँ पे आता है? यहाँ पे आता। इंक्रीज इन करंट लायबिलिटीज कहाँ पे आता? ऐड में आता। तो है ना पे इंक्रीज इन बिल्स पेएबल बोल के 60 माइनस 50 ले लो यहाँ पे 10 बोल के, समझ में आया? इसके बाद में क्या है अभी? टैंजिबल फिक्स्ड असेट्स। देखो हम लोग सिर्फ लेते हैं करंट लायबिलिटीज को और करंट असेट्स को और करंट लायबिलिटीज को। टैंजिबल फिक्स्ड असेट्स को हमें अभी नहीं लेते, ठीक है। ओके वेट अ मिनट, सॉरी माय स्टूडेंट्स आर कॉलिंग मी। पे करते हैं, सॉरी यहाँ डिस्टर्बेंस हो रहा, कॉल माय स्टूडेंट्स आर कॉलिंग मी। सो अभी टैंजिबल फिक्स्ड असेट्स हम लोग अभी प्रेजेंट नहीं लेते। हाँ, इनटैंजिबल फिक्स्ड एसेट्स में क्या आता? गुडविल है। गुडविल हम लोग लेते हैं, ऑपरेटिंग में लेते हैं गुडविल। ओपनिंग कितना है? 50,000, क्लोजिंग कितना है? 30। गुडविल रिटर्न ऑफ क्या हो रहा है? गुडविल डिक्रीज हुआ तो गुडविल रिटर्न ऑफ कहाँ पे लेते हैं इसको? हम लोग ऑपरेटिंग में लेते हैं। यहाँ पे गुडविल रिटर्न ऑफ बोल के 50 माइनस 30 बचाने 20 बोल के, समझ में आया? नेक्स्ट करंट असेट्स, ट्रेड रिसीवेबल, उसके अंदर क्या है? डेटर्स बोल के, डेटर्स। ओपनिंग कितना था? 70 था, क्लोजिंग कितना हुआ? 1,50,000। इंक्रीज हुआ कि डिक्रीज हुआ? इंक्रीज हुआ। इंक्रीज इन करंट असेट्स मतलब डेटर्स। इंक्रीज इन करंट असेट्स कहाँ पे आता है? यहाँ पे है। इंक्रीज इन करंट असेट्स है, यहाँ पे है, तो ले लो यहाँ पे इंक्रीज इन डेटर्स बोल के। हायर अमाउंट में से लोअर अमाउंट को माइनस करो, बचा इतना, ठीक है। ओके, इतना होने के बाद में ओके, सो हम लोग थे ना यहाँ पे, ये हुआ। इसके बाद में ये डेटर्स का भी हुआ हमारा। कैश इन हैंड हम लोग अभी प्रेजेंट नहीं लेते, बाद में लेना है इसको एंड में। यहाँ पे देखो डेप्रिसिएशन दिया, डेप्रिसिएशन हम लोग लेते हैं यहाँ पे, है ना? डेप्रिसिएशन बोल के यहाँ पे लेना इसको 5,000। टैक्स पेड है, टैक्स पेड भी लेते हैं हम लोग, है ना? टैक्स पेड भी लेना, ठीक है। पूरा हुआ हमारा, ऑलमोस्ट सभी हुआ हमारा। अब ऑपरेटिंग मालूम करेंगे मैं, इसको सभी को ऐड करो, तुम्हारा आता 1,15,000। इसमें से ये 20,000 और 1,15,000 ऐड करो, 1,35,000 आता। इसमें से 80 को लेस करो, तुम्हारे को मिलता है 55,000। पॉजिटिव मिला ना, ये पॉजिटिव। ये क्या होता है? कैश फ्रॉम ऑपरेटिंग एक्टिविटीज, समझ में आया? अब बी है कैश फ्रॉम इन्वेस्टिंग एक्टिविटीज। इसके अंदर परचेज ऑफ फिक्स्ड असेट्स, सेल ऑफ फिक्स्ड असेट्स। अब हमारे को परचेज फिक्स्ड असेट्स चाहिए, सेल फिक्स्ड असेट्स चाहिए हमारे को। अब फिक्स्ड असेट्स हमारे क्वेश्चन में है, यहाँ पे देखो टैंजिबल फिक्स्ड असेट्स बोल के दिया। लैंड एंड बिल्डिंग्स दिया, प्लांट एंड मशीनरी दिया। इनटेंजिबल तो नहीं आता, वो गुडविल होता। दो असेट तुम लोग उसका लेजर अकाउंट रेडी करना तुम लोग। यहाँ पे है देखो लेजर अकाउंट, लैंड एंड बिल्डिंग अकाउंट, पर्टिकुलर अमाउंट, डेबिट साइड क्रेडिट साइड। प्लांट एंड मशीनरी अकाउंट, डेबिट साइड क्रेडिट साइड, पर्टिकुलर रुपीज, ठीक है। असेट्स साइड के हमेशा, असेट्स अकाउंट में हमेशा टू बैलेंस ब्रॉड डाउन से बैलेंस शुरू होता। टू बैलेंस ब्रॉड डाउन, टू बैलेंस ब्रॉड डाउन, बाय बैलेंस कैरी डाउन, बाय बैलेंस कैरी डाउन। कैरी डाउन का मतलब क्लोजिंग बैलेंस, ब्रॉड डाउन का मतलब ओपनिंग बैलेंस। लैंड एंड बिल्डिंग और प्लांट एंड मशीनरी ओपनिंग बैलेंस कितना है? यहाँ पे देखो, लैंड एंड बिल्डिंग ओपनिंग बैलेंस 1,20,000, प्लांट एंड मशीनरी ओपनिंग बैलेंस 80। लैंड एंड बिल्डिंग, हाँ यहाँ पे देखो, लैंड एंड बिल्डिंग ओपनिंग बैलेंस 1,20,000, प्लांट एंड मशीनरी ओपनिंग बैलेंस 80, ठीक है। अब क्लोजिंग बैलेंस देखेंगे, क्लोजिंग बैलेंस यहाँ पे देखो, क्लोजिंग बैलेंस, हाँ यहाँ पे लैंड एंड बिल्डिंग क्लोजिंग बैलेंस 1,00,000, प्लांट एंड मशीनरी क्लोजिंग बैलेंस 1,80,000, ठीक है। यहाँ पे लिख लेंगे लैंड एंड बिल्डिंग क्लोजिंग बैलेंस 1,00,000, एक क्लोजिंग बैलेंस इधर आता है, यहाँ पे आता क्लोजिंग बैलेंस। लैंड एंड बिल्डिंग क्लोजिंग बैलेंस 1,00,000, प्लांट एंड मशीनरी क्लोजिंग बैलेंस 1,80,000, ठीक है। इतना हुआ। अब देखेंगे,
अब लैंड बिल्डिंग के ऊपर और प्लांट मशीनरी के ऊपर एडजस्टमेंट कौन कौन से देखेंगे। सिर्फ एक ही एडजस्टमेंट है, एडिशनल इन्फॉर्मेशन के अंदर सिर्फ एक ही एडजस्टमेंट है, डेप्रीसिएशन ऑन लैंड एंड बिल्डिंग बोल के, सिर्फ एक ही एडजस्टमेंट। किसके ऊपर? लैंड एंड बिल्डिंग के ऊपर, प्लांट एंड मशीनरी के ऊपर नहीं है। तो डेप्रीसिएशन लैंड एंड बिल्डिंग के ऊपर डेप्रीसिएशन दिया उन्हें, तो इसलिए बाय डेप्रीसिएशन। डेप्रीसिएशन हमेशा बाय साइड आना। बाय डेप्रीसिएशन कितना दिया उन्हें? 5000 दिया था। कितना? 5000। प्लान एंड मशीनरी के ऊपर डेप्रीसिएशन नहीं दिया, दिया तो लो तुम, ठीक है, दिया तो लो, नहीं तो नहीं, ठीक है, हुआ इतना। इतना होने के बाद में ज्यादा कौन सा था? 1,20,000 ज्यादा था, 1,20,000, 1,20,000, यहाँ पे भी 1,20,000। अब 1,20,000 में से ये 1,20,000 में से 1,20,000 में से ये 5,000 और 1,00,000 को माइनस करना। 5,000 और 1,00,000 को माइनस करना, इसको और इसको माइनस करते हैं हमें, ठीक है, ये चूज नहीं हो रहा। 1,20,000 माइनस 1,00,000 माइनस 5,000, कितना बचता? 15,000 तुम्हारा बैलेंस बचता। कितना बचता? 15,000 तुम्हारा बैलेंस बचा। कौन से साइड बैलेंस बचा? वो क्रेडिट साइड तुम्हारा बैलेंस बचा, उसको हमें क्या बोलते हैं? बाय बैंक सेल बैलेंसिंग फिगर। समझ में आया? क्रेडिट साइड बैलेंस बचा तो बाय बैंक सेल। यहाँ पे प्लांट मशीनरी के अंदर 1,80,000 है ज्यादा, 1,80,000 इधर, इसमें से 80,000 को माइनस करो, बचा कितना? 1,00,000 बचा। बचा कितना? 1,00,000 बैलेंस बचा। ये क्या होता तुम्हारा? टू बैंक। यहाँ पे बाय बैंक सेल बोल के आता है, यहाँ पे टू बैंक का परचेज। क्यों? बैलेंस इधर बचा, 1,00,000 तुम्हारा बैलेंस इधर बचा, इसलिए टू बैंक परचेज बैलेंसिंग फिगर, ठीक है। अब हमारे को चाहिए क्या? इन्वेस्टिंग एक्टिविटीज में आउटफ्लोज और इनफ्लोज। आउटफ्लोज का मतलब है परचेज, इनफ्लोज का मतलब है सेल्स। सबसे पहले आउटफ्लोज। आउटफ्लो का मतलब परचेज। परचेज ऑफ प्लांट एंड मशीनरी कितना है? 1,00,000 है। परचेज ऑफ प्लांट एंड मशीनरी कितना है? 1,00,000 है। तुम्हें आउटफ्लोज को हमेशा नेगेटिव शो करना, माइनस में शो करना। किसमें? माइनस में, माइनस 1,00,000 बोल के। इनफ्लोज में क्या आता? सेल्स आता। इनफ्लोज कहाँ पे? सेल, सेल यहाँ पे। सेल ऑफ लैंड एंड बिल्डिंग कितना है? 15,000। सेल ऑफ लैंड एंड बिल्डिंग 15,000 है यहाँ पे। सेल ऑफ लैंड एंड बिल्डिंग 15,000 प्लस में दिखाओ, इसको प्लस में दिखाओ। इनफ्लोज मतलब आ रहा कैश। अब माइनस 1,00,000 प्लस 15,000 कितना होता? माइनस 85,000 होता। ये क्या होता तुम्हारा? कैश फ्रॉम इन्वेस्टिंग एक्टिविटीज। इसको सेम बाजू लिख लो, हो गया। अब बचा तुम्हारा कैश फ्रॉम फाइनेंसिंग एक्टिविटीज। फाइनेंसिंग एक्टिविटीज के अंदर सिर्फ क्या कहते हैं? इक्विटी शेयर कैपिटल आता, प्रीफरेंस शेयर कैपिटल आता, डिबेंचर्स आता, प्रीमियम आता, उसके बाद में टैक्स आता, उसके बाद में प्रपोज डिविडेंड आता, ठीक है। अब कैश फ्रॉम इन फाइनेंसिंग एक्टिविटीज में एक तो इनफ्लो आता, एक तो आउटफ्लो आता। इनफ्लो और आउटफ्लो देखेंगे हम लोग, कहाँ पे है? यहाँ पे देखो। सबसे पहले नंबर 1, नोट नंबर 1, शेयर कैपिटल। इक्विटी शेयर कैपिटल ओपनिंग कितना था? 2,00,000 था। क्लोजिंग कितना हुआ? 3,00,000। इंक्रीज हुआ क्या डिक्रीज हुआ? इंक्रीज हुआ। इंक्रीज का मतलब क्या बोलो? इश्यू ऑफ शेयर, इक्विटी शेयर कैपिटल। इंक्रीज का मतलब इश्यू ऑफ शेयर कैपिटल। इश्यू ऑफ शेयर कैपिटल है यहाँ पे, कहाँ पे? हाँ देखो, इश्यू ऑफ इक्विटी शेयर कैपिटल इनफ्लोज में आता। इश्यू का मतलब इनफ्लोज कितना है? 3,00,000 माइनस 2,00,000, हायर अमाउंट माइनस लोअर अमाउंट, कितना बचता? प्लस 1,00,000। क्यों लिखना प्लस 1,00,000 लिखना? क्यों? इनफ्लोज पॉजिटिव में शो करते हैं यहाँ पे, इनफ्लोज पॉजिटिव में हम लोग शो करते हैं यहाँ पे, प्लस 1,00,000। अब आउटफ्लोज में क्या? आउटफ्लोज में क्या था अभी? आउटफ्लोज में तुम्हारे बोला था मैं, क्या बोला था? प्रपोज डिविडेंड टैक्स पेड बोल के। प्रपोज डिविडेंड पूरे क्वेश्चन में है, लेकिन टैक्स पेड है कितना? 50,000। टैक्स पेड दिया 50,000 बोल के, लिख लो यहाँ पे टैक्स पेड। आउटफ्लोज के अंदर टैक्स पेड कितना? 50,000। आउटफ्लोज तुम्हें क्या दिखाते हैं? माइनस में शो करते हैं। किसमें? माइनस में। आउटफ्लोज तुम लोग माइनस में शो करते हैं। प्लस 1,00,000 माइनस 50,000 बचा कितना? 50,000 पॉजिटिव बचा। कैश फ्रॉम फाइनेंसिंग एक्टिविटीज 50,000 बाजू लिख लो। अब नेट इंक्रीज और डिक्रीज इन कैश बैलेंस कैसे मालूम करते? ए प्लस बी प्लस सी। पॉजिटिव पॉजिटिव पहले ऐड कर लो, नेगेटिव को बाद में माइनस करो। अब देखो, सबसे पहले कैश फ्रॉम ऑपरेटिंग एक्टिविटीज में पॉजिटिव है 55,000, पॉजिटिव 55,000 प्लस फिर क्या पॉजिटिव है? कैश फ्रॉम फाइनेंसिंग एक्टिविटीज पॉजिटिव है 55,000 प्लस 50,000। नेगेटिव कौन सा है? इन्वेस्टिंग है माइनस 85, उसको नेगेटिव को माइनस कर दो, माइनस 85। 55,000 प्लस 50,000 माइनस 85,000 बचा कितना? 20,000 तुम्हारा बचा। पॉजिटिव है ये, पॉजिटिव 20,000 बचा, इसको क्या बोलते हैं? नेट इंक्रीज इन कैश बैलेंस बोलते हैं। अगर ये नेगेटिव आया तो नेट डिक्रीज इन कैश, अगर ये नेगेटिव आएगा तो नेट डिक्रीज इन कैश, अगर ये पॉजिटिव आता तो नेट इंक्रीज इन कैश। इसमें ऐड ओपनिंग कैश बैलेंस क्या करते हैं? ऐड ओपनिंग कैश बैलेंस। ओपनिंग कैश बैलेंस तुम्हारे को कहां से मिलता? बोलो यहां से, कैश इन हैंड। ओपनिंग कैश बैलेंस तुम्हारा कितना है? बोलो 30,000। ओपनिंग कैश बैलेंस तुम्हारा कितना है? 30,000, उसको ऐड करना। ओपनिंग कैश बैलेंस 30,000, उसको ऐड करो। अब 20,000 प्लस 30,000 कितना हुआ?
50,000 आया, 50,000 ये क्या होता है, क्लोजिंग कैश बैलेंस। क्लोजिंग कैश बैलेंस तुम्हारा कितना है, 50,000। ये क्लोजिंग कैश बैलेंस और तुम्हारा क्लोजिंग कैश बैलेंस इसके अंदर का सेम रहना। वहां पे भी क्लोजिंग कैश बैलेंस 50,000 था, यहाँ पे भी क्लोजिंग कैश बैलेंस कितना है, 50,000 है। मतलब तुम्हारा आंसर परफेक्ट करेक्ट है आंसर। समझ में आया? दिस इज द मेथड। टेक द स्क्रीनशॉट। इट इज अ प्रीवियस ईयर क्वेश्चन पेपर 2024 NEP बैच क्वेश्चन पेपर मैनेजमेंट अकाउंटिंग। गॉट इट? देख लो, स्क्रीनशॉट ले लो। ये है सोल्यूशन। ऑपरेटिंग कैश फ्रॉम इन्वेस्टिंग एंड फाइनेंसिंग। नेक्स्ट है लैंड एंड बिल्डिंग अकाउंट एंड प्लांट एंड मशीनरी अकाउंट। तुम लोग अकाउंट रेडी करना, क्यों? परचेज मालूम करना, सेल्स मालूम करना, इसलिए। ठीक है? गॉट माई पॉइंट? ओके, डन. This video may be lengthy because I have to teach you overall concept regarding cash flow statement. Got it? Got my point? Okay. Thank you all of you.